ಇರ್ಬೋದು, ಧರ್ಮಸ್ಥಳದ ಹೆಸರನ್ನು ಕೆಡಿಸುವಲ್ಲೇ ಇಂಥ ಆರೋಪ ಪ್ರತ್ಯಾರೋಪ ಮಾಡ್ತಾ ಇರ್ಬೋದು ನಾವು ಹೇಳ್ಬೋದು. ಬಟ್ ಇವತ್ತು ಅದು ಹಂಗಿಲ್ಲ, ಆ ಪರಿಸ್ಥಿತಿ ಇಲ್ಲ, ಅದು ಮೀರಿ ಹೋಗ್ಯದ. ಇದರಿಂದ ದೊಡ್ಡ ದುರಂತ ಆಗಿ ಹೋಗ್ಯದ. ಅನೇಕ ಕುಟುಂಬಗಳ ಇವತ್ತು ಸಹ ನರಳ್ತಾ ಇದ್ದಾವೆ. ಅನೇಕ ಹೆಣ್ಣುಮಕ್ಕಳನ್ನು ಕಳ್ಕೊಂಥ ಕುಟುಂಬಗಳು ನರಳ್ತಾ ಇದ್ದಾವೆ. ಲೋಕಲಿಂದ ಜನ ಅಲ್ಲಿ ಆ ದಿಶೆಯಲ್ಲಿ ಪಾಪ ಯಾರಿಗೆ ಹೇಳಬೇಕಪ್ಪ ಅನ್ನುವಂಥ ದುಸ್ಥಿತಿಗೆ ಬಂದು ನಿಂತಿದ್ದಾರೆ. ಇದೆಲ್ಲರೂ ಇವತ್ತು ಸಾಕ್ಷಾಧಾರವಾಗಿ ಆ ವ್ಯಕ್ತಿ ಬಂದಿದ್ದಾನೆ, ನಾವು ಸುಳ್ಳು ಕರುಣೆ ಇವತ್ತು ಅದು ಆಗಿ ಹೋಗಿಬಿಡಲಿ ಅಂತ ಅಲ್ಲೇ ಕೆಲಸ ಮಾಡಿದಂಥವ, ಅವ್ರ ಜೊತೆಗಿದ್ದಂಥವ ಅವ್ರಿಗೂ ಸಹ ಕೊಲ್ಲುವಂಥ ಬೆದರಿಕೆ ಹಾಕಿದ್ರು ಅಂತೇಳಿ ಆ ವ್ಯಕ್ತಿ ಆರೋಪ ಮಾಡ್ತಾ ಇದ್ದಾನೆ. ಭೀಮಾ ಅನ್ರಿ ಮತ್ತಾರು ಅನ್ರಿ, ಅದಕ್ಕೆ ವಕೀಲರು ತುರು ಬಂದು ಆರೋಪ ಮಾಡ್ತಾ ಇದ್ದಾನೆ. ಅವು ಅನಕ್ಷರಸ್ಥ ಹೆಬ್ಬಟ್ಟಿನವನು, ಅವು ಇವತ್ತು ಒಬ್ಬ ವಕೀಲ ಹಿಡ್ಕೊಂಡು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಧೈರ್ಯ ಕೊಡ್ಬೇಕಲ್ಲ. ಹೌದು, ಸತ್ಯ ಇತ್ತಂದ್ರೆ ಅದು ಫ್ಯಾಕ್ಟ್ ಇತ್ತಂದರೆ ಅದು ನಾವು ಸತ್ಯಕ್ಕೆ ಅಪಮಾನ ಮಾಡಿದಂಗಲ್ವ, ನಾವು ನಮ್ಮ ಸಂವಿಧಾನಕ್ಕೆ ಅಪಮಾನ ಮಾಡಿದಂಗಲ್ವ. ಕೇವಲ ಸತ್ಯ ಮಾತ್ರ ಅವ್ರಿಗೆ ನೀವು ಇಂಜೆಕ್ಷನ್ ಮೂಲಕ ಮತ್ತಿನ ಮೂಲಕ ಅಂಜಿಕೆ ಬೆದರಿಕೆ ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ರಿ. ಕಾನೂನಿನ ಮೂಲಕ ನಮ್ಮನ್ನು ನಡೆಸ್ತಾ ಇದ್ದೀರಿ. ಆದರೆ ಕಾನೂನಿನ ಮೂಲಕನೇ ಇವತ್ತು ಅವರು ಹೇಳ್ತಾ ಇದ್ದಾರೆ 164 ಹೇಳಿದ್ದಾರೆ, ಕರೆಕ್ಟ್ ಅದ ಅಂತೇಳಿ. ಇದನ್ನ ಯಾಕೆ ಫ್ಯಾಕ್ಟ್ ನೀವು ಮಾಡಬಾರ್ದಪ್ಪ. ಇದು ಜಗದೀಶ್ ಅವರ ಆಕ್ರೋಶನೂ ಹೌದು, ಜನಸಾಮಾನ್ಯರ ಆಕ್ರೋಶನೂ ಹೌದು.